ನಮಸ್ಕಾರ ಎಲ್ರಿಗೂ. ನಾನು ತೇಜಸ್ವಿನಿ. ವೆಲ್ಕಮ್ ಟು ತೇಜಸ್ವಿನಿ ವ್ಲಾಗ್ಸ್. ಬೆಂಗಳೂರಲ್ಲಾಗಲೇ ನಿನ್ನೆ ಮೊನ್ನೆಯಿಂದ ಮಳೆ ಶುರು ಆಗ್ತಿದೆ. ಸಂಜೆ ಆದರೆ ಮೋಡ ಕವಿಯುತ್ತೆ, ಮಳೆ ಬರುತ್ತೆ, ಜೋರಾಗಿ ಮಳೆ ಬರ್ತಿದೆ ನಮ್ಮ ಮನೆ ಹತ್ರ ಅಂತೂ. ಈ ಟೈಮಲ್ಲಿ ಒಂದು ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಕಾಫಿ ಜೊತೆ ಅಥವಾ ತಿಂಡಿ ಆದಮೇಲೆ, ಊಟ ಆದಮೇಲೆ ತಿನ್ನೋಕ್ಕೆ ತುಂಬ ಹೆಲ್ದಿ ರೆಸಿಪಿ ಇದು. ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಕೇವಲ 2-3 ಇಂಗ್ರೀಡಿಯೆಂಟ್ಸಿಂದ ಅಥವಾ ಮನೇಲಿ ಇರೋ ಪದಾರ್ಥದಿಂದ ಮಾಡ್ಕೊಳ್ಳೋವಂಥ ಹೆಲ್ದಿ ರೆಸಿಪಿ ಇದು. ಒಳ್ಳೆ ಮಳೆ ಬರುವಾಗ ಖಾರವಾಗಿ ರುಚಿಯಾಗಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಇದು ಮನೇಲೇ ಹೆಲ್ದಿಯಾಗಿ ಮಾಡೋದ್ರಿಂದ ಚಿಕ್ಕವರಿಂದ ದೊಡ್ಡವ್ರವರೆಗೂ ಆರಾಮಾಗಿ ತಿನ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಮತ್ತು ಇದು ಮನೇಲೇ ಮಾಡೋದ್ರಿಂದ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ, ಆರ್ಟಿಫಿಷಿಯಲ್ ಕಲರಿಂಗ್ ಆಗಲಿ, ಏಜೆಂಟ್ ಆಗಲಿ ಯಾವುದು ಉಪಯೋಗಿಸ್ತಿರೋದ್ರಿಂದ ಹೆಲ್ದಿಯಾಗಿ ಮನೇಲೇ ಮಾಡ್ಕೋಬೋದು. ನಾನಿವತ್ತು ತೋರಿಸ್ತಾ ಇರೋದು ಕ್ರಿಸ್ಪಿ ಚೀಸ್ ಪಾಪ್ಕಾರ್ನ್ ರೆಸಿಪಿ. ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಮಾಲ್ಗೆಲ್ಲ ಹೋದರೆ ತುಂಬ ಖರ್ಚು ಮಾಡಿ ತೊಗೊಂಡಿರ್ತೀವಿ. ನೋಡಿ ಹೇಗೆ ಮಾಡೋದು ತೋರಿಸ್ತೀನಿ. ಮೊದಲಿಗೆ ಒಂದು ಹೆವಿ ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಅದಕ್ಕೆ ಈಗ 1 ಸ್ಲೈಸ್ ಬಟರ್ನ ಸೇರಿಸ್ಕೊತಾ ಇದ್ದೀನಿ. ಬಟರ್ ಎಲ್ಲ ಚೆನ್ನಾಗಿ ನಾವು ಮೆಲ್ಟ್ ಮಾಡ್ಕೊಂಡ್ಮೇಲೆ ಅದು ಯಾವುದೇ ತಳ ಹಿಡಿತಾ ಇರೋ ಸೀದಾ ಥರ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗು. ನೋಡಿ ಈ ಥರ ಬೆಣ್ಣೆ ಎಲ್ಲ ಕರಗದ್ಮೇಲೆ ಇದಕ್ಕೆ ನಾವು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ನನಗೆ ಇಲ್ಲಿ ಸ್ಕಿಪ್ ಆಗಿದೆ. ನೋಡಿ ಚಿಲ್ಲಿ ಪೌಡರೆಲ್ಲ ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಂಬಿಟ್ರೆ ಅದೊಂಥರ ಕಪ್ಪಗಾಗೋಗುತ್ತೆ, ಸೀದೋಗುತ್ತೆ, ಆಮೇಲೆ ಸ್ಮೆಲ್ ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ 1/2 ಕಪ್ ಆಗೋಷ್ಟು ಒಣಗಿದ ಜೋಳನ ತೊಗೊಂಡಿದ್ದೀನಿ. ಇದು ಪ್ರಾವಿಷನ್ ಸ್ಟೋರ್ಸಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ಇದಕ್ಕೆ 1 ಸ್ಲೈಸ್ ಆಗೋಷ್ಟು ಚೀಸ್ನ ಹಾಕೋತಾ ಇದ್ದೀನಿ. ಚೀಸೆಲ್ಲ ಕ್ಲೀನಾಗಿ ಬೆರೆದ ಮೇಲೆ ಸಿಮ್ಮಲ್ಲೇ ನಾವು ಇದನ್ನು 1-2 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಲಿಡ್ನ ಕ್ಲೋಸ್ ಮಾಡಿ ನಾವು ಅದು ಯಾವುದೇ ರೀತಿ ತುಂಬ ಪಾಪಪ್ ಆಗುತ್ತೆ, ಎಲ್ಲ ಕಡೆ ಎರ್ಚದೇ ಇರೋ ಥರ ಇದನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಲಿಡ್ನ ಮುಚ್ಚಿಬಿಟ್ಟು ನಾವು 2 ನಿಮಿಷ ಬೇಯಿಸ್ಕೋಬೇಕು. ಬೇಕಾದ್ರೆ ಇದ್ರ ಮೇಲೆ ನೀವೇನಾದ್ರು ಭಾರ ಇರೋವಂಥ ಒಂದು ಪುಟಾಣಿನ ಇಡೋದ್ರಿಂದ ನಮಗೆ ಯಾವುದೇ ರೀತಿ ಎರ್ಚಲ್ಲ, ಮತ್ತು ಆ ಕಡೆ ಈ ಕಡೆ ಬೆಣ್ಣೆ ತುಪ್ಪ ಎಲ್ಲ ಎರ್ಚೋದು ಅವಾಯ್ಡ್ ಆಗುತ್ತೆ. ನೋಡಿ ಇದೇ ಥರ ನಾವು ಸಿಮ್ಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಇದು ನಾವು ಹೈ ಫ್ಲೇಮ್ ಮಾಡಿದ್ರೆ ಎಲ್ಲ ಸೀದೋಗುತ್ತೆ ಮತ್ತು ಕಪ್ಪಗಾಗುತ್ತೆ, ಚೆನ್ನಾಗಿರಲ್ಲ. ಸಿಮ್ಮಲ್ಲೇ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಕ್ಲೀನಾಗಿ ನಾವು ಸ್ಪ್ರೆಡ್ ಮಾಡಿ ಬಿಟ್ಬಿಟ್ರೆ ಅದು ಎಲ್ಲ ಪಾಪ್ಕಾರ್ನು ಒಂದು ಕೆಳಗೆ ಬಿಡ್ತಾ ಇರೋ ಥರ ಕ್ಲೀನಾಗಿ ಅದು ಪಾಪಪ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮದು ಪಾಪ್ಕಾರ್ನ್ ಅರಳಿದೆ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಮತ್ತೆ 2 ನಿಮಿಷ ಲಿಡ್ನ ಮುಚ್ಚಿಡೋಣ. ಆವಾಗ ಯಾವ್ದಾದ್ರು ಮಿಕ್ಕಿರೋ ಕೆಳಗಡೆ ಪಾಪ್ಕಾರ್ನ್ ಇದ್ದರೂ ಎಲ್ಲನೂ ಕ್ಲೀನಾಗಿ ಅದು ಪಾಪ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ನಮ್ಮದು ಪಾಪ್ಕಾರ್ನ್ ರೆಡಿ ಆಗಿದೆ. ನೀವು ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕ ಹಾಗೆ ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಅಥವಾ ನೀವು ಜಾಸ್ತಿ ಚೀಸ್ ಬೇಕಾದವರು ಬೇಕಾದ್ರೆ ಮೇಲ್ಗಡೆ 1 ಸ್ಲೈಸ್ ಕೂಡ ಇವಾಗ ಆ್ಯಡ್ ಮಾಡಿಕೊಂಡು ಮುಚ್ಚಿಟ್ಬಿಟ್ರೆ ಆಮೇಲೆ ಮಿಕ್ಸ್ ಮಾಡೋದ್ರಿಂದ ಕ್ಲೀನಾಗಿ ಅದು ಎಲ್ಲ ಈವನ್ ಆಗಿ ಕೂಡ ಸ್ಪ್ರೆಡ್ ಆಗಿರುತ್ತೆ. ಮನೇಲೆ ನೋಡಿ ಎಷ್ಟು ಸುಲಭವಾಗಿ ನಾವು ಪಾಪ್ಕಾರ್ನ ರೆಡಿ ಮಾಡ್ಕೊಂಡ್ವಿ ಅಂತ. ಹೆಲ್ದಿಯಾಗಿ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ ಅಥವಾ ಯಾವುದೇ ಆ್ಯಡೆಡ್ ಫ್ಲೇವರ್ಸ್ ಇಲ್ಲದೆ ಮಕ್ಕಳಿಂದ ದೊಡ್ಡೋರ್ವರೆಗೂ ಆರಾಮಾಗಿ ತಿನ್ಬೋದಂಥ ಸ್ನ್ಯಾಕ್ ಇದು. ಒಂದು ಡಬ್ಬಿ ಮಾಡಿಟ್ಬಿಟ್ರಂತೂ ಎಷ್ಟು ಬೇಗ ಹೋಗ್ತಾ ಬರ್ತಾ ಖಾಲಿ ಆಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಬೇಗ ಖಾಲಿ ಆಗಿರುತ್ತೆ. ಇದಾಗಿತ್ತು ಇವತ್ತು ನನ್ನ ವ್ಲಾಗ್. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಇದೇ ಥರ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.